ಹೋಗಿ ಮದ್ದೂರು ಒಡೆ ಆಗಿದೆ. ಓಕೆ, ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಫಸ್ಟ್ ಹೇಳ್ಬಿಡ್ತಾ ಇದ್ದೀನಿ. ಇದು ಎಕ್ಸ್ಪೆರಿಮೆಂಟ್ ವಿಡಿಯೋ ಅಂತ ಹೇಳಿಬಿಟ್ಟು. ಸೊ ಏನು ಗೊತ್ತಾ, ತುಂಬ ಏನು ಮಾಡ್ತಾ ಇದ್ದಾರೆ ಅಂದರೆ MTR ಅವರು ತುಂಬ ಫುಡ್ ಕೆಲವೊಂದು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತು, ಟೊಮೆಟೊ ರೈಸು, ಅದು ಲೆಮನ್ ರೈಸು, ಅದರ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ಥರ ಎಲ್ಲ ಲಾಂಚ್ ಮಾಡೋದು. ಸೊ ಅದಾದಮೇಲೆ ಇವಾಗ ರೀಸೆಂಟಾಗಿ ಏನಲ್ಲ, ಸುಮಾರು ವರ್ಷನೇ ಆಗಿದೆ ಆ್ಯಕ್ಚುಲಿ ಇದನ್ನು ಲಾಂಚ್ ಮಾಡಿ. ನನಗೆ ಇದನ್ನು ನೋಡಿದಾಗೆಲ್ಲ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು. ಮನೇಲಿ ಎಲ್ಲರೂ ಮಂಗಳೂರು ಬನ್ಸ್ನ ಮಾಡ್ತೀರಾ, ನನಗೆ ಗೊತ್ತು, ನಾವು ಮಾಡ್ತೀವಿ, ಅದು ನಮಗೆ ಗೊತ್ತು. ಬಟ್ MTR ಅವರು ಇನ್ಸ್ಟೆಂಟಾಗಿ ಮಂಗಳೂರು ಬನ್ಸ್ದು ಹಿಟ್ಟನ್ನ ರೆಡಿ ಮಾಡಿ ಇವಾಗ ಸೇಲ್ ಮಾಡ್ತಾ ಇದ್ದಾರೆ. ಸೊ ಮಂಗಳೂರು ಬನ್ಸು ಅವಾಗ ಮಾಡ್ಕೊಂಡು ತಿಂದ್ರೆ ಚೆಂದ, ಇಲ್ಲ ಅಂತ ಹೇಳ್ತಿಲ್ಲ. ಆ್ಯಂಡ್ ಇದು ನಾನು ಹೇಳ್ತಿದ್ದೀನಲ್ಲ, ಎಕ್ಸ್ಪೆರಿಮೆಂಟಲ್ ವಿಡಿಯೋ. ಹೊಸದಾಗಿ ಏನಾದರೂ ಲಾಂಚ್ ಆದರೆ ಎಕ್ಸ್ಪೆರಿಮೆಂಟ್ ಮಾಡೋಣ, ಟ್ರೈ ಮಾಡೋಣ. ಇಷ್ಟ ಆದರೆ ಓಕೆ, ಅಷ್ಟೆಲ್ಲ ಇಟ್ಟು ಕಲ್ಸೋಕ್ಕೆ ಟೈಮ್ ಇಲ್ಲ, ನೆನ್ಸೋಕ್ಕೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಇನ್ಸ್ಟೆಂಟಾಗಿ ಏನಾದರೂ ಒಂದು ಸಿಗುತ್ತಲ್ಲ, ಟ್ರೈ ಮಾಡೋಣ. ಬಿಕಾಸ್ MTR ಮೈ ಫೇವ್ರೇಟ್ ಬ್ರ್ಯಾಂಡ್, ಆಯಿತಾ. ಮತ್ತು ಇದ್ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಇದನ್ನು ಎಷ್ಟು ರೂಪಾಯಿ ಕೊಟ್ಟು ತರಿಸಿದ್ದೀನಿ ಗೊತ್ತಾ? 93 ರೂಪೀಸ್ ಕೊಟ್ಟು ತರಿಸಿರೋದು. ಇದು ಅರ್ಧ ಕೆ ಜಿ ಇದೆ ಮಂಗಳೂರು ಬನ್ಸು, ಆಯಿತಾ. ನಾವು ಮಂಗಳೂರು ಬನ್ಸ್ನ ಇನ್ಸ್ಟೆಂಟಾಗಿ ಹೆಂಗಿರುತ್ತೆ ಅಂತ ಟ್ರೈ ಮಾಡೋದಕ್ಕೆ ಅಂತ ಹೇಳಿ ತರಿಸಿದ್ದೀನಿ ನಾನು. ಸೊ ಟೇಸ್ಟು ನಾರ್ಮಲ್ ಮಂಗಳೂರು ಬನ್ಸ್ ಥರ ಬರುತ್ತಾ, ಇಲ್ಲಾಂದರೆ ಹೆಂಗಿರುತ್ತೆ, ಏನು ಕತೆ ಎಲ್ಲನೂ ಹೇಳ್ತೀನಿ. ಆ್ಯಂಡ್ ಇದು ಪ್ರೊಸೀಜರ್ ಕೂಡ ತುಂಬ ಈಸಿ. ಬೆಳಗ್ಗೆ ಹೊತ್ತು ಟಕ ಅಂತ ಮಂಗಳೂರು ಬನ್ಸ್ ಯಾರಾಗೋದು ತಿನ್ನಬೇಕು ಅಂತ ಆಸೆ ಆಗಿಬಿಟ್ರೆ, ಅಟ್ಲೀಸ್ಟ್ ಇನ್ಸ್ಟೆಂಟಾಗಿ ತಿನ್ನಬೇಕು ಅಂತ ಆಸೆ ಆದರೆ ತಿನ್ನಬಹುದು. ಆ್ಯಂಡ್ ಅಫ್ಕೋರ್ಸ್ ಇದು ಮೈದಾಯಿಂದ ಮಾಡಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಮಂಗಳೂರು ಬನ್ಸ್ ನಾವು ಮನೇಲಿ ಮಾಡಿದ್ರು ಮೈದಾ ಆ್ಯಡ್ ಮಾಡ್ತೀವಿ. ಸೊ ಮಂಗಳೂರು ಬನ್ಸ್ ಅಂದರೆ ಅದು ಸ್ಪೆಷಾಲಿಟಿ. ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ, ಮಂಗಳೂರು ಬನ್ಸ್ ಅಂದರೆ ನನಗೆ ಭಾಳ ಇಷ್ಟ. ನಂಗೆ ತುಂಬ ಇಷ್ಟ ಮಂಗಳೂರು ಬನ್ಸ್ ಅಂದರೆ. ಮಂಗಳೂರು ಬನ್ಸ್ಗೆ ಚಟ್ನಿ ಇಲ್ಲ ಸಾಗು, ಅದ್ರ ಜೊತೆ ಸಾಂಬಾರು ನನಗೆ ಏನಾದರೂ ಇದ್ದರೆ ಆಹಾ ಮಸ್ತಾಗಿ ಹೊಡಿತೀನಿ ಬ್ಯಾಟಿಂಗ್ ನಾನು. ನಂಗೆ ಮಂಗಳೂರು ಬನ್ಸ್ ಪರ್ಸ್ನಲ್ ಫೇವ್ರೇಟು ನನಗೆ. ಸೊ ಅದಕ್ಕೇ ಇದು ಇನ್ಸ್ಟೆಂಟ್ ತೊಗೊಂಬಂದಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತಾ ಅಂತ. ಎಕ್ಸ್ಪೆರಿಮೆಂಟಲ್ ವಿಡಿಯೋ, ಬನ್ನಿ ಗಾಯ್ಸ್ ಮಾಡೋಣ. ಏನು ಹಾಕಿದ್ದಾರೆ ಅಂತ ಹೇಳ ನಿಮಗೆ ಇಂಗ್ರೀಡಿಯೆಂಟ್ಸು, ತಾಳಿ ನೋಡೋಣ ಒಂದ್ಸಲ, ಎಲ್ಲ ನೋಡ್ಕೊಬಿಡೋಣ. ಏನಂತೀರಾ? ಎಲ್ಲಪ್ಪ ಇಂಗ್ರೀಡಿಯೆಂಟ್ಸು ನೋಡಿ. ಮೈದಾ ಹಿಟ್ಟು ಹಾಕಿದ್ದಾರೆ, ರಿಫೈನ್ಡ್ ಫ್ಲೋರ್ ಮೈದಾ, ಸಕ್ಕರೆ, ಬನಾನಾ ಪುಡಿ ಹಾಕಿದಾರಂತೆ, ಮೇ ಬಿ ಒಣಗಿಸ್ ಪುಡಿ ಮಾಡಿರಬೇಕು, ವೆಜಿಟೇಬಲ್ ಫ್ಯಾಟ್ ಹಾಕಿದ್ದಾರೆ, ಜೀರಿಗೆ ಹಾಕಿದ್ದಾರೆ, ರೈಸಿಂಗ್ ಏಜೆಂಟ್, ಉಪ್ಪು, ಆ್ಯಸಿಡಿಟಿ ರೆಗ್ಯುಲೇಟರ್ಸು, ನ್ಯಾಚುರಲ್ ಫ್ಲೇವರ್ಸು, ವೀಟು, ಗ್ಲೂಟನ್ನು, ನಟ್ಟು, ಮಿಲ್ಕು ಇಷ್ಟೈತೆ ಅಂತ ಹಾಕಿದ್ದಾರೆ. ಒಂದಿನ ಈ ಥರ ಇನ್ಸ್ಟೆಂಟೆಲ್ಲ ತಿನ್ಬಿಟ್ರೆ ಏನೂ ಆಗಲ್ಲ. ಎಕ್ಸ್ಪೆರಿಮೆಂಟ್ ಅಲ್ವಾ, ನೋಡೋಣ ಹೆಂಗಾಗುತ್ತೆ ಅಂತ. ಓಕೆನಾ? ಹೆಂಗೆ ಹೇಳಿದಾರೆ ಗೊತ್ತಾ, ನೀರಲ್ಲಿ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು 10 ನಿಮಿಷ ಮಡಗಬೇಕಂತೆ. ಆಮೇಲೆ ಇದನ್ನು ಚಪಾತಿ ಅಥವಾ ಪೂರಿ ಥರ ಪೂರಿ ಸೈಜಿಗೆ ಲಟ್ಟಿಸ್ಬಿಟ್ಟು ಕರಿಯೋದು. 93 ರೂಪೀಸು ಅರ್ಧ ಕೆ ಜಿ ಮಂಗಳೂರು ಬನ್ಸ್ಗೆ. ಸೊ MTR ಅವರ ಮಂಗಳೂರು ಬನ್ಸ್ 20 ನಿಮಿಷದಲ್ಲಿ ರೆಡಿ ಆಗುತ್ತಂತೆ. 20 ನಿಮಿಷದಲ್ಲೆಲ್ಲ ಆಗಲ್ಲ. ಬನ್ನಿ ಟ್ರೈ ಮಾಡೋಣ, ಹೆಂಗಾಗುತ್ತೆ ಅಂತ ಹೇಳ್ತೀನಿ. ಪ್ರಿಸರ್ವೇಟಿವ್ಸು ಏನೂ ಹಾಕಿಲ್ಲ ಅಂತ ತೋರಿಸ್ತಾ ಇದ್ದಾರೆ, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಅಂತ. ನೋಡುವ ಬಂದವ್ರೆ ನಮ್ಮ ಹೆಡ್ ಚೆಫ್. ಇವತ್ತು ಕೆಲಸ ಇಲ್ಲ ನಮ್ಮ ಹೆಡ್ ಚೆಫ್ಗೆ, ಸ್ವಲ್ಪ ಕೆಲಸ, ಜಾಸ್ತಿ ಕೆಲಸ ಇಲ್ಲ. ಮೈದಾ ಬೈಕಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಅಯ್ಯೋ ಒಂದಿನ ತಿಂದ್ರೆ ಸತ್ತೋಗಲ್ಲ ಹಾಕಮ್ಮ. ಅಲ್ಲ, ಅಳತೆ ತೋರಿಸ್ಬೇಕಾ ಸುಮ್ಮನೆ ಹಾಗೆ? ಅಲ್ಲ, ಇವಾಗ ನಾವು ಒಂದು 5 ಬನ್ಸ್ ಆಗೋ ಥರ ಮಾಡ್ತಾ ಇದೀವಿ ಅಷ್ಟೇ, ಸಾಕು. ಸುಮ್ಮನೆ ಟ್ರಯಲ್. ಸಕ್ಸಸ್ ಆದರೆ ನೀವು ಮಾಡ್ಕೋಬೋದು. ಸುಮ್ಮನೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ಅಲ್ಲ, ನಾವು ಮಾಡ್ಕೊಂಡ್ರು ಬಾಳೆಹಣ್ಣು ಮೈದಾನೇ ಯೂಸ್ ಇದಕ್ಕೆ ನಾ ಕೀಟ ರಾಗಿ ಹಾಕಕ್ಕಾಯ್ತದ? ಹಾಕಕ್ಕಾಗದೇ ಇಲ್ಲ. ಮಂಗಳೂರು ಅವ್ರು ಬಂದು ಹೊಡಿತಾರ. ಆಮೇಲೆ ನಮ್ಮ ರೆಸಿಪಿ ನೀವು ಕದ್ಬಿಟ್ಟಿದ್ದೀರ, ಬೇರೆ ಹಾಕಿ ಅಂತ ಇಲ್ಲ, ಸಾಕು. ನಿಂಗೆ ಮಂಗಳೂರು ಬನ್ಸ್ ಇಷ್ಟನಮ್ಮ? ಇಷ್ಟ. ಅದಕ್ಕೆ ನನಗೆ ರಸಮ್ ಮಾಡ್ತಾರೆ ಮಂಗಳೂರಿನಲ್ಲಿ. ಅಲ್ಲ ರಸಮ್ ಅಲ್ಲ, ಒಂಥರ ಒಂದು ಹುಳಿ ಮಾಡ್ತಾರೆ, ಅದಕ್ಕೆ ಅದು ಸಾಕಾಗಿರುತ್ತೆ. ನಾನು ಬೆಳಗ್ಗೆ ನಿಂಗೆ ಸಾಗು ಮಾಡು ಅಂತ ಕೇಳೋಣ ಅಂತಿದ್ದೆ, ನೀನು ಯಾಕೋ ಮೂಡಫಲ್ಲಿದ್ದೆ, ಕೇಳಿಲ್ಲ. ನೀರಿನ ಕೆಲಸ ಇರುತ್ತಲ್ಲ, ನೀರು ಬರೋದಿನ, ಅದಕ್ಕೆ ನಾನು ಏನೂ ಕೇಳಲಿಲ್ಲ. ಒಳ್ಳೇದಾಯ್ತು. ಇವಾಗ ನೋಡು. ಓಕೆ, ನೀರು ಹಾಕ್ಬಿಟ್ಟು ಇವಾಗ ಹಾಕ್ಬೇಕಾ? ಪೂರಿ ಹಿಟ್ಟಿನ ಅದಕ್ಕೆ ಕಲಸು, ಪೂರಿ ಥರ ಲಟ್ಟಿಸ್ಬೇಕು. ಎಲ್ಲ ರೆಡಿ ಐತೆ, ನೀರು ಹಾಕು. ವಾಸನೆ ಹೆಂಗದೆ? ಟೇಸ್ಟ್ ನೋಡು. ಸಕ್ಕತ್ತರಿಚ್ಚು. ಇದು ನೋಡಿ, ಇಲ್ಲೆಲ್ಲ ಹಾಕೊಂಡೆ ನೀನು. ಇಲ್ಲೇ ಮೌ, ಇಲ್ಲೆಲ್ಲ ಹಾಕೊಂಡಿದ್ಯಾ ಮೌ.
ಅಯ್ಯೋ ಅಲ್ಲೋಡಲ್ಲಿ ಹೇಳ್ತಾ ಇದೀನಿ ಮೂತಿ ಎಲ್ಲ ಆಗಿದೆ. ಬನ್ನು ನೀವೊಂಚೂರು ಟೇಸ್ಟ್ ಮಾಡು ರಿಯಲಿ, ಹಾಗೆ ತಿನ್ಬಿಡ್ಬೋದು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಒಳ್ಳೆ ಆಲ್ಕೋಬ ಪೌಡರ್ ತಿಂದಂಗಿದೆ. ಸತ್ಯ ಕರ್ಗೆ ಹೋಯ್ತು ಬಾಯ್ಲಿಕ್ಕಿದ ತಕ್ಷಣ ಪುಡಿನ. ಮಜ್ಜಾ ಇದೆ ಮಾತ್ರ. ನಾವು ಈ ಥರ ಎಲ್ಲ ಫ್ಲೇವರ್ ಹಾಕೊಂಡು ಮಾಡೋದಿಲ್ಲ, ಅವೆಲ್ಲ ಡವ್ಗಳು. ಬಾಳೆಹಣ್ಣು ಪುಡಿ ಅಂತೆ, ಗೊತ್ತಿಲ್ಲ ಎಲ್ಲ ಗಲೀಜು ಹೆಂಗ್ ಮಾಡಿದ್ಯಾ ನೋಡಿಲಿ ಆ ಪುಡಿ ಬಾಳೆಹಣ್ಣು ಪುಡಿ ಅಂತೆ. ಅದು ಹೆಂಗೆ ಬಾಳೆಹಣ್ಣು ಒಣಗಿಸಿ ಪುಡಿ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಬಾಳೆಹಣ್ಣು ರುಬ್ತೀವಿ. ನೋಡೋಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಮೂಲಿ ಚಪಾತಿ ಹಿಟ್ಟಿನದಕ್ಕೆ ಪೂರಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಳೋದು. ಯಾಕಂದರೆ ಪೂರಿ ಥರನೇ ಲಟ್ಟಿಸ್ಬೇಕಲ್ಲ ಇದನ್ನು. ಏನು ಎಕ್ಸ್ಟ್ರಾ ಬೇಡ, ಜಸ್ಟ್ ವಾಟರ್ ಪುಟ್ಟಿಂಗ್, ಕೈಯಾಗಿ ಕಲಸಿ ಗಮ್ಮಂತ ಅದೇ ಬಾಳೆಹಣ್ಣು. ಯಾವ ಬಾಳೆಹಣ್ಣಿದು? MTR ಅವ್ರಿಗೆ ಫೋನ್ ಮಾಡಿ ಕೇಳು ಯಾವ ಬಾಳೆಹಣ್ಣು ಹಾಕಿದ್ದೀರಾ ನಿಮ್ಮ ಗಿಡ, ನಿಮ್ದು ಯಾವ ಗಿಡದ ಬಾಳೆಹಣ್ಣು ಅಂತ. ಇದಕ್ಕೆ ಕಲಸಿದ್ರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂಟನ್ ಬರಬಾರ್ದು. ಚೂರು ಎಣ್ಣೆ ಹಾಕಿ, ಅಡುಗೆ ಎಣ್ಣೆ ಹಾಕಿ, ತೆಂಗಿನಕಾಯಿ ಎಣ್ಣೆ ಹಾಕಿ, ಯಾವುದಾದ್ರೂ ಎಣ್ಣೆ ಹಾಕಿ, ಆ ಎಣ್ಣೆ ಬಿಟ್ಟು ಬೇರೆ ಯಾವ ಎಣ್ಣೆ ಆದರೂ ಹಾಕ್ಕೊಳ್ಳಿ. ಒಂದು 15 ನಿಮಿಷ 10 ನಿಮಿಷ ಬಿಟ್ಬಿಡಿ, ಅದನ್ನು ಮುಚ್ಚಿಟ್ಬಿಡಿ. ಡಬಲ್ ಸೈಜ್ ಆಗುತ್ತಾ ಅಂತ ಕೂತ್ಕೊಳ್ಳುತ್ತಾ ಅಂತ ನಾವು ಮಾಡಿದ್ರೆ ಸ್ವಲ್ಪಕ್ಕೆ ಜಾಸ್ತಿ ಆಗುತ್ತಾ? ಆಗುತ್ತೆ, ಮೇ ಬಿ ಆಗ್ಬೋದೇನೋ. ಅದಕ್ಕೆ ಸ್ವಲ್ಪ 10 ಮಿನಿಟ್ಸ್ ಆ್ಯಕ್ಚುಲಿ ಅಲ್ಲಿ ಬರ್ದಿರೋ ಪ್ರಕಾರ 10 ನಿಮಿಷ ಎಣ್ಣೆ ಹಾಕಿ 10 ನಿಮಿಷ ಕಲಸಿಡಿ ಅಂತ ಹೇಳಿದ್ದಾರೆ. 1 ಗಂಟೆಗೆ ಬಂದ್ಬಿಡು, 1 ಗಂಟೆಗೆ 10 ನಿಮಿಷ ಇದೆ, ಬಂದ್ಬಿಡು. 1 ಗಂಟೆಗೆ ಬಾ. ಓಕೆ, ಇವಾಗ ಇದನ್ನು ಎತ್ತಿಡ್ತೀವಿ ನೋಡುವ, ಆಮೇಲೆ ಎಣ್ಣೆಲಿ ಕರಿಯುವ. ಅಂದವಾಗಿ ಲಟ್ಟಿಸ್ಬೇಕು ದಪ್ಪಕ್ಕೆ ಎಂದೆ. ಚಪಾತಿ ಅಲ್ಲ, ಪೂರಿ ಅಲ್ಲ, ಸ್ವಲ್ಪ ದಪ್ಪಕ್ಕೆ ಲಟ್ಟಿಸಿ. ಇದು ಬನ್ಸ್, ಮಂಗಳೂರಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಂದಿದೆ ಬನ್ಸ್. ನಾವು 4 ಆಗುತ್ತೆ ಅನ್ಕೊಂಡ್ರೆ ಇಲ್ಲಿ 6 ಆಗಿದೆ. ಅಷ್ಟೇ ಶೀಟ್ ಹಾಕಿರೋದಕ್ಕೆ ನಾವು ಅರ್ಧ kg ಹಾಕಿದ್ರೆ, ಅರ್ಧ kg ಹಾಕಿದ್ರೆ ನಮ್ಮ ಏರಿಯಾದವ್ರಿಗೆಲ್ಲ 40, ಎಲ್ಲರಿಗೂ ಬನ್ಸ್ ಬಾನ್ಸ್ 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 ಅಂತ ಬರಬೇಕಿತ್ತು. ಮಾರೋದಕ್ಕೆ ಫ್ರೀಯಾಗಿ ಕೊಡೋದು ನಮ್ಮ ಕೆಂಚಿಗಳಿಗೆ. ನೋಡಿ ಎಷ್ಟೊಂದು ಆಗೋಯ್ತು. ಓಕೆ ಫ್ರೆಂಡ್ಸ್, ಈ ಕಡೆ ಎಣ್ಣೆನೂ ಕಾದಿದೆ ಫ್ರೆಂಡ್ಸ್. ಕರೆದು ಬಿಡೋಣ, ಐ ಮೀನ್ ಬನ್ಸ್ನ ಕರೆದು ಬಿಡೋಣ. ಬನ್ಸ್ ಇಸ್ ಗೆಟಿಂಗ್ ರೆಡಿ. ಎಣ್ಣೆ ಇಸ್ ಕಾದಿಂಗ್. ಕೈ ಹಾಕಿ ನೋಡ್ಲಾ? ಯಾಕೆ ನಾನಿಕ್ಲಾ? ಹೆಂಗೋ ತೊಳ್ಕೊತದೆ ಕಷ್ಟಪಟ್ಟು. ಕಾದೈತ ವಾಗಿಂದ ಆನ್ ಮಾಡಿದ್ಯಾ? ಇಲ್ಲಪ್ಪ, ಬ್ರೇಕ್. ಓಕೆ, ಎಣ್ಣೆ ಕಾದಿದೆ ನೋಡಿ. ಇಷ್ಟು ಥಿಕ್ನೆಸ್ಸಲ್ಲಿ ಬನ್ಸ್ಗೆ ರೆಡಿ ಮಾಡಿದ್ದೀನಿ. ಚಪಾತಿ ಪೂರಿಗಿಂತ ದಪ್ಪ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಬೇಯೋ ಟೈಮಲ್ಲಿ, ಯಾಕಂದರೆ ಎಣ್ಣೆ ಕಾದಿದೆ. ಮಂಗಳೂರು ಬನ್ಸು ಮೈ ಫೇವ್ರೇಟ್. ಆ್ಯಕ್ಚುಲಿ ಮಂಗಳೂರು ಬನ್ಸ್ ಇಸ್ ಮೈ ಫೇವ್ರೇಟ್. ನನಗೆ ಮಂಗಳೂರು ಬೋಂಡ ಇಷ್ಟ. ನಮ್ಮಮ್ಮ ಮಂಗಳೂರು ಬೋಂಡ ಇಷ್ಟ, ನನಗೆ ಮಂಗಳೂರು ಬನ್ಸ್ ಇಷ್ಟ. ಎರಡೂ ಒಂದಿನ ಮಾಡಿಕೊಂಡು ತಿನ್ಬಿಡೋದು ಅಷ್ಟೇ. ಅಲ್ಲ ಅದು ಬನ್ಸು ಅಲ್ಲ, ಇದು ಬೋಂಡನು ಇನ್ಸ್ಟೆಂಟ್ ಸಿಕ್ಬಿಟ್ರೆ ಹೇಳಿ ತರಿಸ್ಬಿಡ್ತೀನಿ. ಅದನ್ನು ಈಸಿಮ್ಮ, ಆದರೆ ಮಾಡೋದಷ್ಟೇ ಕಷ್ಟಮ್ಮ. ನಮ್ಮಮ್ಮನಿಗೆ ಮಾಡೋದು ಕಷ್ಟ ಅಲ್ಲ, ಸುಮ್ಮನೆ ಎಣ್ಣೆ ಜಿಡ್ಗಳು ಏನಕ್ಕೆ ಅಷ್ಟು. ಬರೀ ಡವ್ಗಳು. ಅದು ಒಂದಿನ ಮಾಡಿ ತೋರಿಸ್ತೀನಿ ಬಿಡಿ. ಕಲರ್ ಇಸ್ ಕಮಿಂಗ್ ನೈಸ್, ಬ್ರೌನ್ ಕಲರ್, ಘಮ ಅಂತ ಇದೆ. ಈ ಜಾಮೂನ್ ಕರ್ದಂಗೆ ವಾಸನೆ ಬರುತ್ತಲ್ಲ, ಹಂಗೆ ಬರ್ತಿದೆ ಅಲ್ವಾ? ಹೌದು, ಜಾಮೂನ್ ವಾಸನೆ ಬರ್ತದೆ. ಇವಾಗ ಜಾಮೂನ್ ತಿನ್ಬೇಕು ಅಂತ ಆಸೆ ಆಗುತ್ತೆ ಆಮೇಲೆ. ನೈಸ್. ಅದು ದಪ್ಪ ಆಗಲಿಲ್ಲ, ಬನ್ಸು ದಪ್ಪನೇ ಆಗಲಿಲ್ಲ. ಅದು ನಮ್ಮ ಥರ ಸ್ಲಿಮ್ ಆಗಿದೆ. ಯಾಕೋ ಸ್ಲಿಮ್ ಆಗಿಬಿಟ್ಟಿದ್ದಾರೆ, ದಪ್ಪ ಆಗಲಿಲ್ಲ ಬನ್ಸು. ನೋಡೋಣ, ನೆಕ್ಸ್ಟ್ ಒಂದು ಟ್ರೈ ಮಾಡೋಣ ದಪ್ಪ ಆಯ್ತದ ಅಂತ. ಸ್ವಲ್ಪ ಗುಂಡಿಗೆ ಬರಬೇಕದು. ಇದು ಫ್ಲಾಟ್ ಬನ್ಸ್ ಆಗಿದೆ, ಫ್ಲಾಟ್ ಬನ್ ಆಗಿದೆ ಇದು. ದಪ್ಪ ಡುಮಾ ಬನ್ ಆಗ್ತಿಲ್ಲ, ಡುಮಾ ಬನ್ನು. ಬನ್ನಮ್ಮ ಬತ್ತವ್ರೆ, ಬನ್ನಮ್ಮ ಬಮ್ಮ. ದಪ್ಪ ಆತ ನಿಮ್ಮ ಬನ್ನು ಸ್ಲಿಮ್ ಆಗದ. ಆ್ಯಕ್ಚುಲಿ ಫ್ಲ್ಯಾಟ್ ಬನ್ ಆಗಿದೆ, ದಪ್ಪ ಬನ್ ಆಗಿಲ್ಲ. ಲೆಟ್ಸ್ ಈಟ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಟೆಲ್ ಯು. ಡೂಯಿಂಗ್ ಕೊಕೊನಟ್ ಚಟ್ನಿ. ಸಾಕು, ಕೊಕೊನಟ್ ಚಟ್ನಿ, ತೆಂಗಿನಕಾಯಿ ಚಟ್ನಿ ಜೊತೆ
ಮಂಗಳೂರು ಬನ್ಸ್, MTR ಮಂಗಳೂರು ಬನ್ಸ್. ಲೆಟ್ಸ್ ಈಟ್. ಬನ್ಸ್ ಹೋಗಿ ಏನಾಗಿದೆ? ಬನ್ಸ್ ಹೋಗಿ ಮದ್ದೂರು ವಡೆ ಆಗಿದೆ. ಇನ್ನೊಂಚೂರು ಮಧ್ಯದಲ್ಲಿ ತೂತ್ ಮಾಡಿದ್ರೆ ಮುದ್ದೋಡೆನ ಆಗಿರೋದು. ನೀನ್ ತಿನ್ನು ಇವತ್ತು. ನಾನು ಯಾವಾಗ ತಿಂತೀನಿ, ನೀನ್ ತಿನ್ನಿ ಇವತ್ತು. ಮೇಡಮ್ ತಿನ್ನಮ್ಮ, ಬೇಡ ತಿನ್ನಮ್ಮ. ನಿಮ್ಮ ಥರ ಆಹಾ ಆಯ್ತು, ನಿನಗಿಷ್ಟ ಆದರೆ ಇಷ್ಟ, ಇಲ್ಲ ಅಂದರೆ ಕಷ್ಟ. ಹೇಳು, ತಿನ್ನು. ಬಿಸಿ ಕಣಪ್ಪ. ಈ ಕಡೆ ತಣ್ಣಗಾಗಿರುತ್ತೆ ನೋಡು. ಆಯ್ತು, ಸ್ವಲ್ಪ ತಣ್ಣಗಾಗ್ಲಿರು. ಎಲ್ಲ ಬಿಸಿನೇ. ಇವತ್ತು ಫಸ್ಟ್ ರಿಯಾಕ್ಷನ್ ನಮ್ಮ ಅಮ್ಮಂದು. ಸಾಂಬಾರ್ ಜೊತೆಗೆ ಬನ್ಸ್ ತಿಂತೀವಿ. ಇವತ್ತು ಪ್ಲೇನ್ ಇದೆ, ನೋಡೋಣ ಅದೇ ಥರ ಕ್ಲೀನಾಗಿ ಮುರಿಯೋಕ್ಕೆ ಸಾಫ್ಟ್ ಆಗುತ್ತಾ ಅಂತ. ಸಾಫ್ಟಾಗಿದೆ. ಸಾಫ್ಟಾಗಿದೆ. ಹಾಗೆ ಟೇಸ್ಟ್ ಮಾಡ್ತೀನಿ ಫಸ್ಟು. ಸೇಮ್ ಇದೆ, ಸ್ವಲ್ಪ ಉಬ್ಬಬೇಕು ಅನ್ನಿಸ್ತದೆ, ಉಪ್ಪಿಲ್ಲ. ಚಟ್ನಿ ಹಾಕೋತೀನಿ. ಸೇಮ್ ಟೇಸ್ಟು. ಹೋಟೆಲಲ್ಲಿ ಮಾಡ್ತಾರಲ್ಲ ಹಂಗ. ಸೇಮ್ ಚಟ್ನಿ ಏನೋ ಸಾಂಬಾರು ರಸಮ್ ಏನಾರು ಅದ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ಕರೆಕ್ಟಾಗಿದೆ. ಒಂದು ಬೈಟ್ಗೆ ಉಪ್ಪು ಸಾಲಲ್ಲ ಅನ್ನಿಸ್ತು, ಇವಾಗ ಕರೆಕ್ಟಾಗಿದೆ. ಸಕ್ಸಸ್ಸಾ? ಫಸ್ಟ್ ಕ್ಲಾಸ್ ಆಗಿದೆ. ಸ್ಲಿಮ್ ಆಗಿರೋ ಮಂಗಳೂರು ಬನ್ಸಿದು. ದಪ್ಪ ಬಂದಿಲ್ಲ. ಇಲ್ಲಾಂದ್ರೆ ನಾವು ಇನ್ನೂ ಸ್ವಲ್ಪ ದಪ್ಪ ಹಾಕ್ಬೇಕಾಯ್ತಾ? ಇನ್ನೂ ದಪ್ಪ ಹಾಕ್ಬೇಕಾ? ಗೊತ್ತಿಲ್ಲ, ಬೇಯುತ್ತಲ್ವಾ? ಬೇಯುತ್ತೆ, ತುಂಬ ಎಣ್ಣೆ ತೊಗೊಳುತ್ತೆ, ತುಂಬ ಎಣ್ಣೆ ಆಗ್ಬಿಡುತ್ತೆ ಅವಾಗ. ಅಲ್ಲ, ಟೇಸ್ಟ್ ಚೆನ್ನಾಗಿದೆ, ಆದರೆ ಉಬ್ಲಿಲ್ಲ ಅಷ್ಟೇ. ಇಷ್ಟ ಬರುತ್ತೆ ಆ್ಯಕ್ಚುಲಿ ಅವ್ರದ್ದು. ಉಬ್ಲಿಲ್ಲ ಬನ್ಸು. ಏನಕ್ಕಂತ ನಮ್ಗೆ ಐಡಿಯಾ ಇಲ್ಲ, ಎಕ್ಸ್ಟ್ರಾ ಏನು ಹಾಕೂ ಇಲ್ಲ. ಅದೇನು ಹೇಳಿದಾರೋ ಅದನ್ನ ಹಂಗೆ ಫಾಲೋ ಮಾಡಿದ್ದು ನಾವು. ನೀರು ಹಾಕಿದ್ವಿ, ಕಲಸಾದ್ಮೇಲೆ ಒಂಚೂರು ಎಣ್ಣೆ ಹಾಕಿದ್ವಿ, 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು. ಆ್ಯಕ್ಚುಲಿ ನಾವು 10 ನಿಮಿಷ ಅಲ್ಲ 15 ನಿಮಿಷ ಮೇಲೆ ನೆನೆಸಿದ್ವಿ, ಜಾಸ್ತಿ ಹೊತ್ತೇ ನೆನೆಸಿದ್ವಿ ನಾವು. ಓಕೆ, ಇವಾಗ ನಾವು ಟ್ರೈ ಮಾಡುವ. ಸಖತ್ ಕ್ರಿಸ್ಪಿ ಇದೆ, ಸಖತ್ ಕ್ರಿಸ್ಪಿದೆ. ಸಾಫ್ಟ್ ಆಗಿದೆ, ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ. ಮಧ್ಯೆ ಜೀರಿಗೆ ಸಿಗ್ತದೆ. ಆ ಬಾಳೆಹಣ್ಣು ಘಮ ಬಾಯೆಲ್ಲ ಹರಡಿದೆ. ಚಟ್ನಿ ಹಾಕೊಂತೀನಿ. ಯಾವ ಬ್ರ್ಯಾಂಡ್ ಬಾಳೆಹಣ್ಣು ಕೇಳಬೇಕು? ಪಚ್ಚಬಾಳೆನ, ಏಲಕ್ಕಿನ, ನೇಂದ್ರನ. ಸಖತ್ತಾಗಿದೆ ಫ್ಲೇವರ್ ಅದು. ಆ್ಯಕ್ಚುಲಿ ಫ್ಲೇವರ್ ತುಂಬ ಚೆನ್ನಾಗಿದೆ. ನೆಗೆಟಿವ್ ಸೈಡ್ ಹೇಳ್ಬಿಡ್ಲಾ ಫಸ್ಟು? ಹುಬ್ಲಿಲ್ಲ, ಅದೊಂದೇ ಒಂದು ನೆಗೆಟಿವ್ ಸೈಡ್ ಬಿಟ್ಟರೆ ಏನೂ ನೆಗೆಟಿವ್ ಇಲ್ಲ ಇದ್ರ ಬಗ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು. ನನಗೆ ಬನ್ಸ್ಗೆ ಸಾಗು ಇಲ್ಲಾಂದರೆ ಸಾಂಬಾರು ಬೇಕು, ನನಗೆ ಪ್ರಿಫರೆನ್ಸು. ಇವತ್ತು ಕಾಯಿ ಚಟ್ನಿಯಲ್ಲಿ ತಿಂತಾಯಿದ್ವಿ, ಪರವಾಗಿಲ್ಲ. ಬಟ್ ಇನ್ಸ್ಟೆಂಟಾಗಿ ಮಂಗಳೂರು ಬನ್ಸ್ನ ತಿನ್ನಬೇಕು ಅಂತ ಯಾರಾದರೂ ಆಸೆ ಪಡ್ತಾಯಿದ್ರೆ, ಆಚೆ ಹೋಗಿ ಬೇಡ ಅಂತ ಅಂದರೆ ನೀವು MTRದು ಇನ್ಸ್ಟೆಂಟ್ ಮಂಗಳೂರು ಬನ್ಸ್ನ ತಗೊಂಡ್ಬಂದು ತಿನ್ಬೋದು. ಎಣ್ಣೆ ಮೈದಾನೆ ಹಿಂಗೆ ಅಂತ ಹೇಳ್ತಿಲ್ಲ, ಬಟ್ ಅಟ್ಲೀಸ್ಟ್ ಎಣ್ಣೆ ಆದರೂ ಮನೆ ಎಣ್ಣೆ ಅಲ್ವಾ. ಹೋಟೆಲಲ್ಲಿ ಕರೀತಾ ಇರ್ತಾರೆ, ಎಣ್ಣೆ ಕರ್ಕೊಂಡು ತಿನ್ಬೋದು. ಕ್ರೇವಿಂಗ್ಸ್ ಆದರೆ ತಿನ್ಬೋದು, ದಿನ ತಿನ್ನಿ ಅಂತ ಯಾರು ಹೇಳ್ತಿಲ್ಲ. ಮಂಗಳೂರು ಬನ್ಸ್ ತಿನ್ನೋ ಕ್ರೇವಿಂಗ್ಸ್ ಆದರೆ ತಿನ್ಬೋದು. ಒಳ್ಳೆ ಸಾಂಬಾರು ಸಾಗುನ ಮಾಡ್ಕೊತೀನಿ. ಫ್ರೆಶ್ ಇದೆ ಪೌಡರು, ಬಟ್ ತುಂಬ ಫ್ರೆಶ್ ಇದೆ ಪೌಡ್ರು. ಘಮ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಬರ್ತದೆ. ಸೇಮ್ ಹೋಟೆಲ್ ಟೇಸ್ಟೇ. ನಮ್ಮ ಅಮ್ಮ ಹೇಳ್ದಂಗೆ ಒಂದು ದಪ್ಪ ಆಗಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಸೇಮ್ ಟು ಸೇಮ್ ಇದೆ, ತಿನ್ಬೋದು.